ನಾವು ಕೆಲಸ ಮಾಡಬೇಕು. ಅವರು ಕೂಡ ಅವರಿಗೆ ಕೂಡ ನಾವು ಹೇಳಿದ್ದೀವಿ. ನಮಗೆ ಏನು ಮಾಹಿತಿ ಯಾವಾಗ ಬರುತ್ತೆ ನಾವು ಕೂಡ ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಜಾಸ್ತಿ ಮಾಡ್ತೀವಿ. ಎಲ್ಲರಿಗೆ ನಮಸ್ಕಾರ. KGF ಜಿಲ್ಲಾ ಪೊಲೀಸ್ ಎಲ್ಲಿ ಒಂದು ರಾಬರ್ಟ್ಸನ್ ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ 2023 ಇಂದ 26 ಯಲ್ಲಿ ಕೆಲವು ಪೆಂಡಿಂಗ್ ಪ್ರಾಪರ್ಟಿ ಕೇಸ್ ಇತ್ತು. ಆ ಕೇಸಸ್ 5 ಕೇಸಸ್ ನಮ್ಮ ತಂಡ ಅದು ಪತ್ತೆ ಮಾಡಿದ್ದಾರೆ. 2023 ಒಂದು HBT ಕೇಸ್ ಇತ್ತು. ಅಲ್ಲಿ 16 ಗ್ರಾಮ್ ಚಿನ್ನ ರಿಕವರಿ ಮಾಡಿದ್ದಾರೆ. ಮತ್ತೆ ಆರೋಪಿ ಕೂಡ ಪತ್ತೆ ಆಗಿತ್ತು. 2025 ಎರಡು ಕೇಸ್ 122/2025 ಮತ್ತೆ 94/2025 ಆ ಕೇಸ್ ಎರಡು HBT ಕೇಸ್ ಇತ್ತು. ಅಲ್ಲಿ 454 ಗ್ರಾಮ್ಸ್ ಅಲ್ಲಿ ಕೂಡ 92 ಗ್ರಾಮ್ ಗೋಲ್ಡ್ ಮತ್ತೆ 400 ಗ್ರಾಮ್ ಸಿಲ್ವರ್ ಅದು ರಿಕವರಿ ಮಾಡಿದ್ದಾರೆ. ಟೋಟಲ್ 562 ಗ್ರಾಮ್ ಚಿನ್ನ, ಅದು ವ್ಯಾಲ್ಯೂ 78,68,000 ಬರುತ್ತೆ. ಅದು ಅಲ್ಲ, ರಾಬರ್ಟ್ಸನ್ ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ನಮ್ಮ DSP ಮಾರ್ಗದರ್ಶನದಲ್ಲಿ, DSP ಲಕ್ಷ್ಮಿಯ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಮುಂಚೆ ನವೀನ್ ಅವರು ಕೂಡ ಇದ್ದರು, ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಮಾಡಿ ಮತ್ತು ತಂಡ ಅದು ಚೆನ್ನಾಗಿ ಕೆಲಸ ಮಾಡಿ ಆರೋಪಿ ಟೋಟಲ್ 17 ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ. ಅವರಿಗೆ ಜೈಲಿಗೆ ಕಳಿಸಿದ್ದಾರೆ. ಇದು ಎಲ್ಲ ರಿಕವರಿ ಮಾಡಿದ್ದಾರೆ. ಭಾಳ ಅದು ಪ್ರಶಂಸನೀಯ ಕೆಲಸ ಮಾಡಿದ್ದಾರೆ ಅವರು. ಇದು ಕೆಲವು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ರು ಇಲ್ಲಿ. ಆ ಹ್ಯಾಬಿಚುವಲ್ ಅಫೆಂಡರ್ಸ್ ಮೇಲೆ ನಾವು ಬಾಂಡ್ ಓವರ್ ಮಾಡಿ ಒಬ್ಬರಿಗೆ ಗುಂಡಾ ಆಕ್ಟ್ ಕಾಯ್ದೆಯಲ್ಲಿ ಕೂಡ ಕ್ರಮ ತಗೊಂಡಿದ್ದೀವಿ. ಅವರಿಗೆ ಅವ್ರ ಮೇಲೆ 31 ಕೇಸ್ ಇತ್ತು. ಕೆಲವು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮತ್ತೆ ಕಳ್ತನ್ ಕೇಸ್ ಕೂಡ ಸುಮಾರಿತ್ತು. 10 ಕೇಸಲ್ಲಿ ಕನ್ವಿಕ್ಷನ್ ಕೂಡ ಆಗಿತ್ತು. ಇವ್ರು ಹ್ಯಾಬಿಚುವಲಿ ಪದೇ ಮಾಡ್ತಾ ಇದ್ರು. ಅವರಿಗೆ ಕೂಡ ಅರೆಸ್ಟ್ ಗುಂಡಾ ಆಕ್ಟ್ ಹಾಕಿದ್ದೀವಿ. ಈಗ ಮುಂದೆ ದಿನದಲ್ಲಿ ಕೂಡ ಇದ್ರು ಯಾರು ಕಳ್ತನ್ ಮಾಡ್ತಾರೆ, ಕಳ್ತನ್ ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ, ಅವ್ರ ಮೇಲೆ ನಾವು ಪ್ರಿವೆಂಟಿವ್ ಆಕ್ಷನ್ ಕೂಡ ತಗೊಳ್ತೀವಿ. ಮತ್ತೆ ಅವರು ಸುಧಾರಣೆ ಆಗಲ್ಲ, ದೆನ್ ಅವ್ರ ಮೇಲೆ ಗುಂಡಾ ಆಕ್ಟ್ ಕಾಯ್ದೆ ಕೂಡ ಸ್ಟಾರ್ಟ್ ಮಾಡ್ತೀವಿ. ಎಸ್, ಕೇಸಲ್ಲಿ ಟೋಟಲ್ 1 kg 93 ಗ್ರಾಮ್ ಗೋಲ್ಡ್ ಅವರು ಕಳ್ತನ ಮಾಡಿದ್ರು. ಈಗ ಇಷ್ಟು ತನಕ 400 ಗ್ರಾಮ್ ನಾವು ಗೋಲ್ಡ್ ರಿಕವರಿ ಮಾಡಿದ್ದೀವಿ. ಆಕ್ಚುಲಿ ನಮ್ಮ ತಂಡ ಇದು 5 ಸಲ ಅಲ್ಲಿ ರಾಜಸ್ಥಾನ್ಗೆ ಹೋಗಿದ್ರೆ. ಸೊ ಇಟ್ಸ್ ನಾಟ್ ಈಜಿ. ಸೊ 2 ಸಲ ನಮ್ಗೆ ಯಾರು ಸಿಕ್ಕಿಲ್ಲ. ನಾವು ಮೂರನೇ ಸಲ ಹೋಗಿದ್ದೀವಿ. ಸ್ವಲ್ಪ ಮಾಹಿತಿಗಾರರು ಸೆಟ್ ಮಾಡಿದ್ದೀವಿ. ಅಲ್ಲಿ ಲೋಕಲ್ SP ಸರ್ ಅಂಡ್ DIG ಸರ್ ಕೂಡ ಮಾತಾಡಿದ್ದೀವಿ. ಅವರು ಕೂಡ ಸಹಾಯ ಮಾಡಿದ್ದಾರೆ. ಸೊ ನಮ್ಗೆ ಸ್ವಲ್ಪ ಲೀಡ್ ಸಿಕ್ಕಿದ್ದು. ಆಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬಿಕಾಸ್ ಅರೆಸ್ಟ್ ಮಾಡಿದ ನಂತರ ನಾವು ಮತ್ತೆ ಅವರ ಪ್ರೊಸೀಜರ್ಗೋಸ್ಕರ ಮತ್ತೆ ಇಲ್ಲಿ ಕರ್ಕೊಂಡ್ ಬರ್ಬೇಕಾಗತ್ತೆ. ಇಲ್ಲಿ ನಾವು ಟ್ರಾನ್ಸಿಟ್ ವಾರೆಂಟ್ ತಗೊಂಡು ನಾವು ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೇಕಾಗತ್ತೆ. ಆಮೇಲೆ ಮತ್ತೆ ನಾವು ಹೋಗಿ ಅವ್ರಿಗೆ ಬೇರೆ ಯಾರ್ಯಾರು ಆರೋಪಿ ಇದ್ದಾರೆ ಅವ್ರಿಗೆ ಪತ್ತೆ ಮಾಡಬೇಕಾಗತ್ತೆ. ಇನ್ನೂ ಒಬ್ರು ಆರೋಪಿ ಇದ್ದಾರೆ. ನಾವು ಅವ್ರಿಗೂ ಅಲ್ಲಿ ಮಾಹಿತಿಗಾರರು ಸೆಟ್ ಮಾಡಿದ್ದೀವಿ. 400 ಗ್ರಾಮ್ ನಮ್ಗೆ ಎಷ್ಟು ತನಕ ಸಿಕ್ಕಿದೆ. ಇನ್ನು ತನಿಖೆ ಈಗ ಚಾರ್ಜ್ ಶೀಟ್ ಮಾಡಿದ್ದೀವಿ. ಬಟ್ ನಮ್ಗೆ ಅಲ್ಲಿ ವಾರೆಂಟ್ ತಗೊಂಡ ನಂತರ ಅವ್ರಿಗೆ ಮತ್ತೆ ಅರೆಸ್ಟ್ ಮಾಡ್ತೀವಿ. ಟೋಟಲ್ 7 ಜನ 7 ಮೇನ್ ಅಕ್ಯೂಸ್ ಫಸ್ಟ್ ಟೈಮ್ ಅಲ್ಲಿ ಇಲ್ಲಿ ಯಾರು ಕಳ್ತನ್ ಮಾಡಿದಾರೆ ಫಸ್ಟ್ ಟೈಮ್ ನಮ್ಗೆ ಸಿಕ್ಕಿದ್ರು. ಅವರು ಮತ್ತೆ ಬೇರೆ ಯಾರಿಗೆ ಕೊಟ್ಟಿದ್ದಾರೆ ಅವರೆಲ್ಲ ಸಿಕ್ಕಿದ್ರು. ಅವರು ಯಾರಿಗೆ ಪ್ರಾಪರ್ಟಿ ಕೊಟ್ಟಿದ್ದಾರೆ, ಇಟ್ ಇಸ್ 3-4 ಲೇಯರ್ಸ್ ಅಲ್ಲಿ ಪ್ರಾಪರ್ಟಿ ಹೋಗಿದೆ. ಸೊ ಅವರು ಎಲ್ಲಿ ಹೋಗ್ತಾ ವಿತ್ ಟೈಮ್ ಅವರು ಪ್ರಾಪರ್ಟಿ ಮೂವ್ ಮಾಡ್ಬಿಡ್ತಾರೆ. ನಾವು ಫಾಲೋಅಪ್ ಮಾಡಿ ಅವರು ಪ್ರಯತ್ನ ಮಾಡ್ತಾ ಇದೀವಿ. ಇನ್ನೂ ಒಬ್ಬರಿಂದ ನಮ್ಗೆ ಸ್ವಲ್ಪ ಸಿಗ್ಬೇಕು. ಕೆಲವರು ಬಹಳ ಅಮೌಂಟ್ ಅವರು ಖರ್ಚು ಮಾಡಿದ್ದಾರೆ. ಇಲ್ಲಿಂದ ತಗೊಂಡು ಹೋಗ್ತಾರೆ, ಅಲ್ಲಿ ಸ್ವಲ್ಪ ಕಡಿಮೆ ಅಮೌಂಟ್ ಅಲ್ಲಿ ಅವರು ಕೊಡ್ತಾರೆ. ಸೊ ವ್ಯಾಲ್ಯೂ ಅವರು ಕಡಿಮೆ ಆಗ್ಬಿಡುತ್ತೆ ಸ್ವಲ್ಪ. ಇಬ್ರು ಜನ ಹ್ಯಾಬಿಚುವಲ್ ಇದೆ ಅಲ್ಲಿ. ಅಲ್ಲಿ ಕೂಡ ಕೇಸಸ್ ಇದೆ. ಕೆಲವು ಇಲ್ಲಿ ಹುಡುಗರು ಇದ್ರು. ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವರಿಂದ ಆಫೆನ್ಸ್ ಮಾಡಿದ್ದಾರೆ ಅವರು. ಬಟ್ ದೇ ಆರ್ ಹ್ಯಾಬಿಚುವಲ್ ಆಫೆಂಡರ್ಸ್ ಕೂಡ ಇದ್ದಾರೆ. 2 ಜನ ಅಲ್ಲಿ ಕೂಡ ಸ್ವಲ್ಪ ಗ್ಯಾಂಗ್ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ರು. 7 ಜನ ಎಲ್ಲ ರಾಜಸ್ಥಾನಿಂದ.